ಯಾವುದೇ ಸಂಸ್ಥೆ ತನ್ನ ವೆಬ್ಸೈಟ್ ಹೊಂದಿದೆ ಎನ್ನುವ ಮಾತ್ರಕ್ಕೆ ಎಲ್ಲದರಲ್ಲೂ ಪರಿಪಕ್ವವಾಗಿದೆ ಅಂತ ಅರ್ಥ ಅಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆಗದೇ ಇರತಕ್ಕಂಥ ಯಾವುದೇ ಜಾಲತಾಣ ಕೂಡ ಗೂಗಲ್ನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥದ್ದು. ಅದರಲ್ಲಿ ಆನ್ ಪೇಜ್ SEO ಮತ್ತು ಆಫ್ ಪೇಜ್ SEO ಅಂತ ನಾವು ಗಮನಿಸ್ಕೊಂಡು ಬರ್ತೇವೆ. ಗೂಗಲ್ನಲ್ಲಿ ಒಂದು ಕೀವರ್ಡಿಗೆ ನಾವು ಮೇಲೆ ಕಾಣಿಸ್ತಕ್ಕಂಥದ್ದು ಏನಿದೆಯಲ್ಲ, ಅದನ್ನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಗುರುತಿಸ್ಕೊಂಡು ಬರ್ಬೋದು. ಏನು ಅಂತ ಕೇಳಿದರೆ, ಎಲೆಕ್ಟ್ರಿಷಿಯನ್ ನಿಯರ್ ಮೀ ಅಂತ ನಾವು ಹೊಡೆದ ತಕ್ಷಣ ಯಾವುದು ಮೊದಲು ಕಾಣಿಸ್ಕೊಳ್ತದೆಯಲ್ಲ, ಅದು ಕೀವರ್ಡಿಗೆ ಆಪ್ಟಿಮೈಸ್ ಆಗಿರ್ತಕ್ಕಂಥ SEO ಮಾಡಿರ್ತಕ್ಕಂಥ ಒಂದು ವೆಬ್ಸೈಟ್ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಹಾಗಾದರೆ ಅಂಥ SEO ಮಾಡೋದ್ರ ಮೂಲಕ ಏನು ಲಾಭ ಇದೆ ಕಂಪನಿಗೆ ಅಂತ ಕೇಳಿದರೆ, ಹೈ ಕ್ವಾಲಿಟಿ ಲೀಡ್ಸನ್ನು ಮೊದಲನೇದಾಗಿ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಹೈ ಕ್ವಾಲಿಟಿ ಲೀಡ್ಸ್ ಅಂತಂದರೆ, ಬಂದವರು ಹೆಚ್ಚಿನ ಜನ ಅದೇ ಇಂಟೆಂಟನ್ನು ಇಟ್ಟು ಸರ್ಚ್ ಮಾಡಿರ್ತಾರೆ ಹಾಗೂ ಅದನ್ನು ತೆಗೆದುಕೊಳ್ಳುವಂಥ ಆಲೋಚನೆಯನ್ನು ಹೆಚ್ಚು ಹೊಂದಿರ್ತಾರೆ ಹೇಳುವಂಥದ್ದು. ಹಾಗಾದರೆ ಹೈ ಕ್ವಾಲಿಟಿ ಲೀಡ್ಸ್ ಆಗಿರುವವರು ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಮೊದಲನೆಯ ವಿಚಾರ. ಇನ್ನೊಂದೇನು ಅಂತ ಕೇಳಿದರೆ, ಹೆಚ್ಚು ಜನರಿಗೆ ಕಾಣಿಸುವ ಹಾಗೆ ಮಾಡುವಾಗ ಅದಕ್ಕೆ ಬೇಕಾದಂಥ SEO ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ವೆಬ್ಸೈಟಿನ ಸ್ಪೀಡ್ ಜಾಸ್ತಿ ಇರುವ ಹಾಗೆ ಮಾಡ್ತಾರೆ ಹಾಗೂ ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ಕಂಟೆಂಟನ್ನು ಆಪ್ಟಿಮೈಸ್ ಆಗಿರುವ ಹಾಗೆ ನೋಡ್ಕೊಳ್ತಾರೆ ಹಾಗೂ ಹೆಚ್ಚೆಚ್ಚು ಕೀವರ್ಡಿಗೆ ರ್ಯಾಂಕ್ ಮಾಡುವತ್ತ ಗಮನ ಹರಿಸ್ತಾ ಬರ್ತಾರೆ. ಆಗ ಏನಾಗುತ್ತೆ ಅಂದರೆ, ಯೂಸರ್ ಇಂಟರ್ಫೇಸ್ ಅದು ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ವೆಬ್ಸೈಟ್ ಹೇಳ್ತಕ್ಕಂಥದ್ದು ಹೆಚ್ಚು ಜನರಿಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸ್ಪೀಡಾಗಿ ಲೋಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮೊಬೈಲ್ ಆಪ್ಟಿಮೈಸೇಷನ್ನ ಕೂಡ ನೋಡಿಕೊಂಡು ಮಾಡಿರ್ತಾರೆ ಹೇಳ್ತಕ್ಕಂಥದ್ದು. ಇದಷ್ಟೇ ಅಲ್ಲ ನಮಗೆ ಆಗುವಂಥದ್ದು, ನೀವು ಯಾವುದೇ ಗೂಗಲ್ ಆ್ಯಡ್ಸನ್ನು ರನ್ ಮಾಡಿದರೂ ಕೂಡ ಇಷ್ಟು ಲೀಡ್ಸನ್ನು ಪಡೆದುಕೊಳ್ಳಲಿಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಲೀಡ್ಸನ್ನು ಇಲ್ಲಿ ಪಡೆದುಕೊಂಡು ಕಂಟಿನ್ಯೂಯಸ್ ಆಗಿ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಯಾವುದಾದ್ರೂ ಕೆಲಸಕ್ಕೆ ಬರುತ್ತೆ ಅಂತಂದರೆ ಅದು SEOದಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಕೇಳಿದರೆ, ನೀವು ಲೋಕಲ್ನಲ್ಲಿ ಸರ್ಚ್ ಮಾಡುವಾಗ ಹೋಟೆಲ್ಸ್ ನಿಯರ್ ಮೀ, ರೆಸ್ಟೋರೆಂಟ್ಸ್ ನಿಯರ್ ಮೀ ಅಥವಾ ಸಲೂನ್ ನಿಯರ್ ಮೀ ಅಂತ ನೀವು ಟೈಪ್ ಮಾಡ್ತಾ ಇರ್ತೀರಿ. ಹಾಗೆ ಟೈಪ್ ಮಾಡುವಾಗ ನಿಮಗೆ ಬೇಕಾದಂಥ ಉತ್ತರವನ್ನೇ ನೀವು ನಿರೀಕ್ಷಿಸ್ತಾ ಇರ್ತೀರಿ. ಆ ಉತ್ತರಕ್ಕೆ ಸರಿಯಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ಕಾಣಿಸಿಕೊಂಡಿತ್ತು ಅಂತ ಆದರೆ ಅದನ್ನು ಸರ್ಚ್ ಮಾಡಿರುವಂಥವರು ಅದನ್ನು ಕ್ಲಿಕ್ ಮಾಡಿ ಅದನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತದೆ ಹೇಳ್ತಕ್ಕಂಥದ್ದು. ಹಾಗಾಗಿ SEO ಮಾಡುವಂಥದ್ದು ಯಾವುದೇ ಒಂದು ವೆಬ್ಸೈಟಿಗೆ ಅತ್ಯಂತ ಅನಿವಾರ್ಯ ಸಂದರ್ಭ ಆಗಿರ್ತದೆ ಇವತ್ತಿನ ದಿವಸಗಳಲ್ಲಿ. ಗೂಗಲ್ ಆ್ಯಡ್ಸಿಗೆ ಕಂಪೇರ್ ಮಾಡಿದರೆ ಬೇಗ ಆಗೋದಿಲ್ಲ ಅಂತಂದ್ರೂ ಕೂಡ SEO ಮಾಡೋದ್ರಿಂದಾಗಿ ಬಹಳಷ್ಟು ದಿವಸಗಳ ಕಾಲ ನಿಮ್ಮ ವೆಬ್ಸೈಟ್ ಮೊದಲಿಗೆ ಕಾಣಿಸಿಕೊಳ್ತದೆ ಮತ್ತು ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇರ್ತದೆ. ಇನ್ನೊಂದು, ಲೋಕಲ್ SEO ಅಂತ ಹೇಳುವಾಗ ಸುತ್ತಮುತ್ತಲಿನ ಜಾಗಗಳಲ್ಲಿ ನೀವು ನಿಮ್ಮ ಕಾಂಪಿಟೇಟರ್ಗಳಿಗಿಂತ ಭಿನ್ನವಾಗಿ ಮೇಲೆ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ SEO ಮಾಡುವಂಥದ್ದು ಯಾವುದೇ ವೆಬ್ಸೈಟಿಗೆ ಅನಿವಾರ್ಯ ಆಗಿರ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಯಾವುದೇ ರೀತಿಯ ವೆಬ್ಸೈಟ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ನ ಸೌಲಭ್ಯ ಬೇಕಾದಲ್ಲಿ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡನ್ನೇ ಸಂಪರ್ಕ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.